ಬಳಿ ಬಳಿರಯಲೈ ಸಾರಥೆ ಭೂಪತಿ ಶ್ರೀಕೃಷ್ಣ ಮತ್ತು ಬಲರಾಮಾದಿಗಳನ್ನು ಸಂಹರಿಸುವುದಕ್ಕೆ ಇದೇ ಸಮಯ. ಹೌದು ದೇವ. ಆದ ಕಾರಣ ಮಧುರ ನಗರಕ್ಕೆ ಹೋಗಿ ಕುವಲಯ ಪೀಡ ಎಂಬ ಆನೆಯನ್ನ ಮಂಟಪದ ದ್ವಾರ ಬಾಗಿಲೆಲ್ಲ ಕಟ್ಟಿದ ಚೋಣರಾಮ ಮುಷ್ಟಿಯರಮ್ಮರನ್ನ ಬಾಗಿಲಲ್ಲಿ ನಿಲ್ಲುವುದಕ್ಕೆ ಏರ್ಪಡಿಸ. ಸಾರದೆ ಭೂಪತಿ ಬೆಲ್ಲಿನ ರಕ್ಷಣೆಗಾಗಿ ಅನೇಕ ಯೋಧರ ನೇಮಿತ. ಶ್ರೀಕೃಷ್ಣ ಮತ್ತು ಬಲರಾಮರೆಂಬ ಅಂತಕರಿಗೆ ಅಂತವಂ ತೋರಿಸಿ ಅಂತಕರಾಗಿ ಬರೀವೆ. ಜಾಗ್ರತೆಯಿಂದ ತೆರಳಲೈ ಸಾರಥಿ ಜೈಬೇರ ನುಡಿಸು ಜಾಗ್ರತೆ. ನಿಮ್ಮೆಷ್ಟು ಗಂಟಾಗಲಿ ಭೂಪತಿ. ಸಣ್ಣ ಪರಶುರಾಮ್ ಸಣ್ಣ ಸುಂಕಣ್ಣ ಮಗ ದೊಡ್ಡ ಇವರಿಗೆ 1001 ರೂಪಾಯಿ ಮಾಡಿರ್ತಾರೆ. ನೀನು ಹೋಗುವ ಪಯಣವೆಲ್ಲಿಗೆ? ತಕ್ಕಬೇಕು ಸುಂದರಿ. ನಿನ್ನ ಸತಿ ನಾನಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ. ಈ ಹಠವು ಸರಿಯಲ್ಲ ಪ್ರಿಯ. ಅದೇ ಹಠಕ್ಕೆ ಸರಿಯಲ್ಲ ಸುಂದರಿ. ಕಾಂತ ಕಾಂತೆ ಹೇಳಲೆ. ಹೇಳು. ಕೇಳುವೆಯಾ? ಚೆನ್ನಾಗಿ ಕೇಳುವರು ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಪಯಣ? ರತ್ನಮಣಿಮೆಯ ರಥವನೇರಿ ಹೋಗುವುದೆಲ್ಲಿಗೆ ಬರದಿ. ರತ್ನಮಣಿಮೆಯ ರಥವನೇರಿ ಹೋಗುವುದೆಲ್ಲಿಗೆ ಬರದಿ. ಕರವ ಮುಗಿಯುವೆನು ನಿನಗೆ ತರವೇನು. ಕರವ ಮುಗಿಯುವೆನು ನಿನಗೆ ತರವೇನು. ತಿಳಿಸು ಪಯಣದ ವಿವರವ. ಪ್ರಿಯ ಎಲ್ಲಿಗೆ ಹೋಗುವೆ? ತಿಳಿಸುವುದಲ್ಲ ಸುಂದರಿ. ತಿಳಿಸಬೇಕಲ್ಲವೇ? ಸತ್ಯಳ ಮುಂದೆ ತಿಳಿಸುವುದಲ್ಲ ಸುಂದರಿ. ಆಹಾ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಜಾಣ. ಎಲ್ಲಿಗೆ ನಿನ್ನಯ ಪಯಣ? ಅಹೋ ಕಾಂತ. ಹೇ ಕಾಂತೆ. ಪ್ರಿಯ ಪ್ರಿಯಳೆ. ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದ ಎನೆಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಎನ್ನ ಪ್ರಾಣದಲ್ಲವೇ. ನಾನು ಹೋಗುವ ಪಯಣದ ಸುದ್ದಿಯಂ ನಿನ್ನ ಮುಂದೆ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ. ಹೇ ಮನೋಹರಿ. ರಮಣ ನಾನು ಎಲ್ಲಿಗಾದರ ಪ್ರಯಾಣ ಮಾಡಿದರೆ ಎನ್ನ ಅಂತರಂಗದ ಮೋಹದ ಅರಗಿಣಿ ಆದ ನೀನು ಚಿಂತಾಕ್ರಾಂತಳಾಗಬಾರದೆಂದು ನಿನ್ನ ಸೇವೆಗಾಗಿ ಆಟ ಪಾಠವನ್ನು ಮಾಡಿಕೊಂಡು ಸಂತೋಷದಿಂದ ಕಾಲವು ಕಳೆಯುವಂತಳಾಗ ಕಂಡಿಯಾರು ಬಳಿ ಸದ್ಗುಣ ಬರಣೆ. APMC ಉಪಾಧ್ಯಕ್ಷರಾದಂಥ ಬಿ ರಾಮಣ್ಣ ಇವರು ಇದೇ ನಾಟಕದಲ್ಲಿ 5 ಜನ ಮ್ಯಾನೇಜರ್ಗೆ 1001 ರೂಪಾಯಿ ಮಾಡಿರ್ತಾರೆ. ಅದೇ ರೀತಿ ಕುಂಬಾರ್ ಜಂಬಣ್ಣ ಇವರು ಇದೇ ನಾಟಕದಲ್ಲಿ 5 ಜನ ಮ್ಯಾನೇಜರ್ಗೆ 1001 ರೂಪಾಯಿ ಬಹುಮಾನ ಕಾರ್ಯ ಮಾಡಿರ್ತಾರೆ. ಪ್ರಾಣೇಶ್ವರ ಪ್ರಾಣೇಶ್ವರ ತಿಳಿಸುವುದಿಲ್ಲವೆಂದೇ ಹೇಳಿದೆಯಾ? ಹೌದು ಸುಂದರಿ. ಯಾತಕ್ಕಾಗಿ ತಿಳಿಸುವುದಿಲ್ಲ ಕಾಂತ? ಓದ ಕಾರ್ಯವು ಜಯವಾಗುವುದಿಲ್ಲೇ ರಮಣೆ. ಹಾಗೆ ಹೋದರೆ ಜಯವಾಗುವುದೇ? ಹೌದು ಸುಂದರಿ. ಯಾರು ಹೇಳಿದರು? ನಾನೇ ಹೇಳಿದರಲ್ಲ. ನಿನಗೇಗೆ ತಿಳಿದಿರುವುದು?
ನಾನು ಹೇಳುತ್ತಿರುವುದಲ್ಲ ಸುಂದರಿ. ಕಾಂತ ಕಾಂತೆ ಪ್ರಿಯ ಪ್ರಿಯಳೆ ನಲ್ಲ ನಲ್ಲೆ ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ವೀರ ದುರದೀರ, ಓ ವೀರ ದುರದೀರ, ಯಾರಳು ನಿನ್ನಯ ಕೋಪಾತುರ, ಯಾರಳು ನಿನ್ನಯ ಕೋಪಾತುರ, ಓ ವೀರ. ಕರುದಲ್ಲಿ ದನವನ್ನು ಪಿಡಿದಿರುವೆ, ರತ್ನದ ರಥವನ್ನು ಕರೆಸಿರುವೆ, ಕರದಲ್ಲಿ ದನವನ್ನು ಪಿಡಿದಿರುವೆ, ರತ್ನದ ರಥವನ್ನು ತರಿಸಿರುವೆ, ಕೋಪದಿಂದ ಹೋಗುವುದಲ್ಲಿ ತಿಳಿಸು ಎಂದು ಬೇಡುವೆನ, ತಿಳಿಸು ಎಂದು ಬೇಡುವೆನ, ಓ ವೀರ ದುರದೀರ, ಓ ವೀರ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಒಂದೇ ಹಠವನ್ನು ಹಿಡಿದು ತಿಳಿಸುವುದಿಲ್ಲವೆಂದು ಹೇಳ್ತಿರುವೆಯಾ? ಹೌದು ಸುಂದರಿ, ಇದು ಸರಿಯಲ್ಲ. ಅಧಿಹೇತಕ್ಕೆ ಸರಿಯಲ್ಲ ಸುಂದರಿ. ಆರಮಂದಿರದಲ್ಲೇ ಒಬ್ಬಳೆ ಕಾಲವನ್ನು ಕಳಿ ಎಂದು ಹೇಳುತ್ತಿರುವೆಯಾ? ಸಖಿಯರಿರುವರಲ್ಲ ಸುಂದರಿ. ಸಖಿಯರಿದ್ದರೆ ನೀನಿದ್ದಂತೆ ಆಗಬೇಕಲ್ಲ. ಅಂತ ಕಾರ್ಯವಿರುವುದು ಸುಂದರಿ. ಕಾಂತ, ಅಂತೆ ನಿನ್ನ ಹಠವನ್ನು ಬಿಟ್ಟು ನಿನ್ನ ಸಂಗತಿಯನ್ನು ತಿಳಿಸು ಪ್ರಿಯ. ಮುಗಿಯುವುದು ನಿನಗೆ ಕೈಯ. ಆಹಿಯೇ ಕಮಲ ಕಳತಾರ್ಯ ಚಂದ್ರಬಿಂಬದಳು ಉದ್ಭವಿಸುವ ನೀರೇ, ನೀನೆಲ್ಲದೆ ನಾನೊಂದು ಕ್ಷಣ ಈ ಅರಮನೆಯಲ್ಲಿ ಇರಲಾರನೆಂದ ಮುಖವನ್ನು ಕುಂದಿಸಿ ಮಾತನಾಡಬೇಡ. ಹೋಗುವ ಕಾರ್ಯಕ್ಕೆ ಅಡ್ಡಿಯಾಗಬೇಡ. ಸುಂದರಿ, ಸದಮಲ ಹೃದಯದಿಂದ ನೀ ಹೋಗುವ ಕಾರ್ಯಕ್ಕೆ ಜಯವು ದೊರಕಲೆಂದು ಮನಾನಂದದಿಂದ ನುಡಿದು ಕಳಿಸಿಕೊಡ ಜಲದಾಕ್ಷಿ. ಕಾಂತ, ಅಂತೆ ಪ್ರಾಣೇಶ್ವರ, ಪ್ರಾಣೇಶ್ವರಿ ಒಂದೇ ಹಠವನ್ನು ಹಿಡಿಯಬೇಡ. ಅದು ಎಷ್ಟು ಮಾತ್ರಕ್ಕೆ ಬಡದಲ್ಲ ಸುಂದರಿ. ಕಾಂತ, ಅಂತೆ ಎನ್ನ ಮುಂದೆ ತಿಳಿಸದೆ ಹೋದರೆ ನಿನ್ನ ಕಾರ್ಯವು ಜಯವಾಗಲಾರದೆಂದು ತಿಳಿ. ನಾನು ಜಯಿಸಿ ಬರುವನಲ್ಲ ಸುಂದರಿ. ಯಾವ ರೀತಿಯಾಗಿ ಜಯಿಸಿ ಬರುವೆ? ನಾನು ಯುದ್ಧ ಮಾಡಿ ಜಯಿಸಿ ಬರುವನ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ ನಿನ್ನ ಸಂಗತಿಯನ್ನು ನನಗೆ ತಿಳಿಸೇ ಇಲ್ಲವಲ್ಲ. ನೀನು ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ. ತಿಳಿಸಬೇಕು ಪ್ರಿಯ. ಸರ್ವತ ತಿಳಿಸುವುದಲ್ಲ ಸುಂದರಿ. ಈ ಹಠವು ಸರಿಯಲ್ಲ. ಅದೇ ಹಠಕ್ಕೆ ಸರಿಯಲ್ಲ ಸುಂದರಿ. ನಿನ್ನ ಯೋಗಕ್ಷೇಮ ಬಯಸುವುದು ಎನ್ನ ಧರ್ಮವಲ್ಲವೇ? ಇಲ್ಲ ಅಂದವರು ಯಾರು ಸುಂದರಿ? ಹಾಗಾದರೆ ನೀನು ಎಲ್ಲಿಗೆ ಹೋಗುವೆ ಎನ್ನುವ ಸಂಗತಿಯನ್ನು ಸತ್ಯದ ಮುಂದೆ ತಿಳಿಸಬೇಕಲ್ಲವೇ? ಈ ಸಮಯದಲ್ಲಿ ನಾನು ಹೋಗುವ ಕಾರ್ಯವು ಕೇಳಬೇಡ. ನಿನ್ನ ಮುಂದೆ ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಸತ್ಯಳಾದ ಎನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಕೊಡುವುದಲ್ಲ ಸುಂದರಿ. ಇದು ಸರಿಯಲ್ಲ. ಅಧಿಹತಕ್ಕೆ ಸರಿಯಲ್ಲ ಸುಂದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಸರಿಯಲ್ಲ, ಒಳಿತಲ್ಲ, ಇದು ಒಳಿತಲ್ಲ.
ನಿನಗೆ ನಾ ಶರಣಾದೆ. ಪ್ರಿಯ, ನಿನ್ನಲ್ಲಿ ಕರ ಮುಗಿದು ಸ್ಥಿರವಾಗಿ ಶರಣಾಗಿ ಬೇಡುವೆನು. ನಿನ್ನ ಸಂಗತಿಯನ್ನು ತಿಳಿಸು. ನೀನು ಎಷ್ಟು ಬೇಡಿಕೊಂಡರೂ ತಿಳಿಸುವುದಲ್ಲ, ನಾನು ಹೋಗುವುದು ಬಿಡಲೇ ಸುಂದರೇ. ಇದು ಸರಿಯಲ್ಲ. ಅದೇ ಹತ್ತಕ್ಕೆ ಸರಿಯಲ್ಲ ಸುಂದರಿ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ ಇದು ಸರಿಯಲ್ಲ, ಒಳಿತಲ್ಲ ಇದು ಒಳಿತಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತೆ. ಅರಮಂದಿರದಲ್ಲಿ ದಾಸಿಯರು ಇರುವರು, ಅವರೊಂದಿಗೆ ಕಾಲವನ್ನು ಕಳೆ ಎಂದು ಹೇಳಿ ಹೋಗುತ್ತಿರುವೆಯಾ? ಹೌದು ಸುಂದರಿ. ಕಾಂತ, ಕಾಂತೆ, ಅರಮಂದಿರದಲ್ಲಿ ಎಷ್ಟೇ ದಾಸಿಯರಿದ್ದರೂ ನೀನಿದ್ದಂತೆ ಆಗುವುದಿಲ್ಲ. ನಾನು ಅಂತ ಕಾರ್ಯಕ್ಕೆ ಹೋಗುತ್ತಿರುವನೇ ಸುಂದರಿ. ನಿನ್ನ ಪ್ರೀತಿಯನ್ನು ಅವರು ತೋರುವುದಿಲ್ಲ. ಅದು ಎಷ್ಟು ಮಾತ್ರಕ್ಕೆ ನಿಲ್ಲುವುದಲ್ಲ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಿನ್ನ ಹಠವನ್ನು ಬಿಟ್ಟು ಬಿಡು. ಎನ್ನ ಮಾತಿಗೆ ಮನಗಳು. ನಿನ್ನ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ. ಆಶಿಯೇ ಪ್ರಾಣ ಸಖಿ ಎನ್ನ ಭಟ್ಟದ ನಾಯಕ. ಓ ಪಾಗ್ನಿರಬತದಳ್ಳೆನ್ನ ಕಡು ಕಣ್ಣೆಂಬ ಕಿಡುಗಣ್ಣಿಗೆ ಕಡು ತಾಗ್ರನ ಮುರಿದಪ್ಪಿಸಿ ಅತಿರೋಚಾನ್ವಿತನಾಗಿ ಮುಂಗಾರಿನ ಮಿಂಚು ಗುಡುಗುಗಳನ್ನು ಆರ್ಭಟಿಸಿದ ಹಾಲ್ ಕೆದಿರಿ ಹೋಗುವುದಲ್ಲಿಗೆಂದು ಬಹು ರಮ್ಮ ಇಟ್ಟು ತಗೊಂಡು ಗುಜ್ಜಾಡ್ದಂಗೆ ಮಾಡಿದ್ರಿ. APMC ಮಾಜಿ ಉಪಾಧ್ಯಕ್ಷರಾದಂಥ ರಾಮಣ್ಣ ಇವರು ಅರ್ಜುನ ಪಾತ್ರ ಮಾಡಂತವರು 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕುಂಬಾರ್ ಜಮ್ಮಣ್ಣ ಇವರು ಕೂಡ ಅರ್ಜುನ ಪಾತ್ರ ಮಾಡಂತವರಿಗೆ 5,000 ರೂಪಾಯಿನ ಹೈರ್ ಮಾಡಿರ್ತಾರೆ. ಅದು ಹನುಮಂತಪ್ಪ ಅಂತ ತಂದು ಕೊಡ್ತಾನೆ ಮ್ಯಾನೇಜರ್. ಎನ್ನ ಮುದ್ದು ಮಾಡದೆಯೇ ಪ್ರಾಣಪತಿಯೇ, ರಾಧಿ ಮನ್ಮತರೆಂಬ ಸುರಾಸುರದಿಯರ ಸೌಂದರ್ಯ ಪಡೆದಪ್ಪಿಸಿದ ಅತಿ ರೂಪವತಿಯಾದ ಎನ್ನ ಪಟ್ಟದ ಹೋಗುವ ಪಯಣವೊಮ್ಮೆ ಈ ಕ್ಷಣದೊಳ್ಳಿನಿಗೆ ತಿಳಿಸುವೆ, ಚೆನ್ನಾಗಿ ಕೇಳ. ಬಳಿರೆ ಎನ್ನಯ ಕಟಿ ಗೋಪಕ್ಕೆದಿರಿ ಅಟಿ ಕಟಿಗೆ ತಡೆಯಲಾರದೆ ಉಟ್ಟ ಬಟ್ಟೆಗಳು ಊರು ಬಿಟ್ಟು ಗೋಕುಲವೆಂಬ ಆಳೂರಲ್ಲೇ ಬಿದ್ದವಗಳು ಕದ್ದು ಜೀವಿಸುತ್ತಿರುವ ಎನ್ನಯ ಸಹೋದರ ಅಳಿಯನಾದ ಶ್ರೀಕೃಷ್ಣನೆಂಬ ಪಡಗೊಲನ ತಡ ಮಾಡದೆ ಹಿಡಿದು ಈ ದೃಢಭೂಮಿಯಲ್ಲಿ ಕೆಡಿವಿ ಕಡಿದು ಹಾಕಿ ಬರೋದಕ್ಕೆ ರಥವನ್ನೇರುವ ಸುಂದರಿ ಕಮ್ಮು ಕಂದನೆ. ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ನನ್ನ ಸಹೋದರ ಅಳಿಯನಾದ ಶ್ರೀಕೃಷ್ಣನೆಂಬ ಅದಮನಲ್ಲಿಗೆ ಹೋಗುತ್ತಿರುವೆ. ಜಯಿಸಿ ಬರುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗುವುದೇ? ಛೀ ಮೂರ್ಖ, ಏನು ಮಾತನಾಡುತ್ತಿರುವೆ? ಇದ್ದ ಮಾತಂದೆ ಹೇಳುತ್ತಿರುವೆ. ನೀನು ಎಷ್ಟು ಹೇಳಿದರೆ ನಾನು ಕೇಳುವನಲ್ಲ. ಕಾಂತ, ಕಾಂತೆ, ಶ್ರೀಕೃಷ್ಣನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಏನು ಮಾತನಾಡುತ್ತಿರುವೆ ಸ್ತ್ರೀ? ಶ್ರೀಕೃಷ್ಣನು ನಿನಗೆ ಸೋದರ ಅಳಿಯನಲ್ಲವೇ? ಹೌದು ಸುಂದರಿ. ಮತ್ತ ಅವರ ಮೇಲೆ ನಿನಗೆ ಯಾತಕ್ಕೆ ಇಷ್ಟೊಂದು ದ್ವೇಷ? ನನಗೆ ವೈರಿ ಆಗಿರುವನೇ ಸುಂದರಿ. ನಿನಗೆ ವೈರಿ ಆಗಿರುವನೆ? ಹೌದು ಸುಂದರಿ. ಯಾವ ರೀತಿಯಾಗಿ ವೈರಿ ಆಗಿರುವನು? ನನ್ನ ಸಂಹಾರ ಮಾಡುವನೆಂದು ಹೇಳಿರೋನು. ಪ್ರಿಯ, ಹೇಳಿ. ಹೇಳಲೇ? ಅದೇನು ಚೆನ್ನಾಗಿ ಹೇಳು. ಕೇಳಬೇಕೆಂಬ ಕಾತುರವೇ? ಕೇಳವನು ಚೆನ್ನಾಗಿ ಹೇಳು ಸುಂದರಿ. ಓ ನಲ್ಲನೆ ಸವಿ ಮಾತೊಂದ ನುಡಿವೆನಾ, ನಾನೇಳುವ ಮಾತನು ಕೇಳು ಇಳಿಯನೇ. ಓ ನಲ್ಲನೆ ಸವಿ
ಮಾತೊಂದ ನುಡಿವೆನ ನಾನೇಳುವ ಮಾತನ್ನು ಕೇಳು ಇನಿಯನೇ ಸತಿಯಳವ ಎನ್ನ ಮಾತನ್ನೇ ಧಿಕ್ಕಾರ ಮಾಡೇ ಹೋಗುವೆಯಾ? ಹೌದೇ? ಸತಿಯ ಮಾತು ಮೀರಿ ನೀನು ದುರಗೆ ಇಂದು ಹೋಗುವರೇನು? ಮಾತನ್ನು ಸರ್ವತ ಮೀರಬೇಡ. ನಿನಗೆ ಒಳ್ಳೇದಾಗುವುದಿಲ್ಲ. ಏನು ಮಾತಾಡುತ್ತಿರುವ ಸತಿಯ ಮಾತು ಮೀರಿ ನೀನು ದೂರಕ್ಕೆ ಇಂದು ಹೋಗುವರೇನು? ಬೇಡವೆಂದು ಬೇಡುವೆ ನಿನ್ನಲೀನ ಕರಮುಗೆಯುವೆನ ಸಿರಬಾಗುವೆನ ಕರಮುಗೆಯುವೆನ ಸಿರಬಾಗುವೆನ ಕೇಳೆನ್ನ ಮಾತನ ಲಲಲ ಓ ನಲ್ಲನೆ ಸವಿ ಮಾತೊಂದ ನುಡಿವೆನ ನಾನೇಳುವ ಮಾತನ್ನು ಕೇಳು ಇನಿಯನೇ ಬಾಬಾ ಇದ್ಯಾಕೆ ಕುಣಿತ ತಾಯಿ ಅಟ್ಟೋಡ್ ಸಾಲ್ದು ಬಂತ. ಅಹೋ ವಲ್ಲಭ ಅಹೇ ವಲ್ಲಭೇ ಪ್ರಿಯ ಪ್ರೇಳೆ ಶ್ರೀಕೃಷ್ಣನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ಎಂದು ಹೇಳುತ್ತಿರುವೆಯಲ್ಲ? ಹೌದು ಸುಂದರಿ. ಈ ನಿನ್ನ ದಡ್ಡತನಕ್ಕೆ ನಾನೇನೆಂದು ಹೇಳಬೇಕು? ಹೇ ಬಡ್ಡ ಮುಂದೆ ಅಮ್ಮ ಹೋಗಿ ಬರ್ತಾನೆ ಬಿಡಂಗಿ ಅಮ್ಮ ಸಿಟಿ ಬಂದ್ಬಿಟ್ಟನ ತಗೋಲು ಅಲ್ಲೇ ನಿಂತ ಹೇಳಿ ಅರ್ಥವಾಗುವುದು. ನನ್ನ ಬಲವಂತವು ನಿನಗೇನು ಅರ್ಥವಾಗಿರುವುದೇ ಸುಂದರಿ? ಪ್ರಾಣೇಶ್ವರ ಪ್ರಾಣೇಶ್ವರ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನೆಂದು ಹೆಸರು ಪಡೆದಂತ ಮಹಾಮಹಿಮವಂತನು ಆ ವಿಷ್ಣು ಅಲ್ಲವೇ? ನಿನ್ನ ನೀತಿ ಮಾತುಗಳನ್ನು ಕೇಳುವುದಕ್ಕೆ ಬಂದಿಲ್ಲ. ನಾನು ಹೋಗುವುದನ್ನು ಅವನನ್ನು ಬಿಡುವಲ್ಲ. ನಿನ್ನ ಹಳೇನ ವಿಚಾರ ನಿನಗೆ ಗೊತ್ತಿಲ್ಲ. ನಿನಗೇನು ಗೊತ್ತಿರುವುದೇ ಸುಂದರಿ? ಕಾಂತ ನನಗೆ ಗೊತ್ತಿರುವುದರಿಂದನೇ ನಿನಗೆ ಹೇಳುತ್ತಿರುವೆನು. ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು ಕಾಂತ. ತ್ಯಜಿಸು ನಿನ್ನ ಪಂಥ. ಆಹೇ ಸುಂದರೇ ಭೋಳಿರಿಯ ಎಲಯದರ್ಯದ ಪ್ರಿಯಳೆ ನೀನೇ ತಕ್ಕೆ ಮಾಡ್ತು ಎನ್ನ ಕೂಡ ರಗಳೆ ಭೋಳಿರಿಯ ತ್ರಿಲೋಕಗಳಲ್ಲಿ ಕಂಸಾಸುರನೆಂದರೆ ಬೃಹದ್ಬಲಡ್ಡನೆಂದ ಬಿರುದ್ಧಾಂಕಿತರಿಗೆ ಹೆಂಡತಿಯಾಗಿ ಇಂಥ ನಾಚಿಕೆ ಆಗುವುದಿಲ್ಲವೇ? ನನಗೆ ತಕ್ಕೆ ಆಗಬೇಕು ಸುಂದರಿ. ಹಳೇನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಯಲ್ಲ, ಅದಕ್ಕೆ ಕಪಟಿಯಾದ ಸ್ತ್ರೀಯರಿಯಂ ಜಯಶಾಲಿ ಆಗಲೆಂದು ಮಾತನಾಡಿದ ಸುಂದರಿ. ಕಪಟಿಯಾದ ಸ್ತ್ರೀಯರಿಯಂ ಜಯಶಾಲಿ ಆಗಲೆಂದು ಅದು ಎಂಥ ಹರಣೆಯಡಿಯ ಮಾತನಾಡಿದೆ ಸುಂದರಿ. ಕುಟಿಲ ಕೃಷ್ಣನೆಂಬ ದಟನಂ ದಟಪಟನೆ ಮುರಿದಗಿದೆ ಇಂದಿನ ಕನ್ನಡ ಕಬಡಿಯರುಂಡಂ ಚಂಡಾಡಿ
ಕಂಸಾದರನಂದ ನಾಮವಿನ್ನತಕ್ಕೆ ಸುಂದರಿ ಹಾಕಬೇಡ ಚಿಗಿರಿ ಮರಿಯಂತೆ ಗಾಬರಿ ಪ್ರಿಯ ಗಾಬರಿ ಆಗಬೇಡೆಂದು ಹೇಳಿದೆಯಾ? ಹೌದು ಸುಂದರಿ. ನೀನ್ ಹಾರಾಡೋದು ಕಂಡರೆ ನನಗೆ ಗಾಬರಿ ಆಗುವುದು. ಆಗಲೇಬೇಕು ಸುಂದರಿ, ಅದಕ್ಕಾಗಿ ಹೋಗುತ್ತರವನ ಸುಂದರಿ. ಅದಕ್ಕೆಲ್ಲ ಗಾಬರಿ ಆಗುವುದು. ಅಧಿಹತಕ್ಕೆ ಸುಂದರಿ. ನೀನು ತಿರುಗಿ ಬರುವೆಯೋ ಇಲ್ಲವೆಂಬ ಗಾಬರಿ ಆಗುವುದು. ಕಾಂತ, ಇಷ್ಟೊಂದು ಕೋಪವು ನಿನಗೆ ಸರಿಯಲ್ಲ. ಅಧಿಹತಕ್ಕೆ ಸರಿಯಲ್ಲ ಸುಂದರಿ. ನಿನ್ನ ಕೋಪವನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುದಲ್ಲ ಸುಂದರಿ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಕೋಪವೇಕೆ ತಾಪವೇಕೆ ಮನವನೊಯ್ಯುವ ಮಾತೆಗೆ ಮನೆಗೆ ಬಂದರೆ ಏನು ತೊಂದರೆ ಬೇಗ ಬಾ ನಂದೊರೆ ಪ್ರಿಯ ಬೇಗ ಬಾ ನಂದೊರೆ. ಪಂತ ಎಂದು ಸಾಗದು ಕೇಳು ಕಾಂತ. ಶ್ರೀಹರಿಯಳು ನಿನ್ನಯ ಪಂತ ಎಂದು ಸಾಗದು ಕೇಳು ಕಾಂತ. ನಂಬುನಿ ಮಾತನು ನಂಬುನಿ ಮಾತನು ಎನ್ನ ಮಾತು ಕೇಳ ನೀನು ಹೇಳುವೆನು ನಿನಗೆ ನಾನು. ಎನ್ನ ಮಾತು ಕೇಳ ನೀನು ಹೇಳುವೆನು ನಿನಗೆ ನಾನು. ಎನ್ನಯ ಮಾತನು ಆಲಿಸು ನೀನು. ಕೋಪವೇಕೆ ತಾಪವೇಕೆ ಮನವನೊಯ್ಯುವ ಮಾತೆಗೆ ಮನೆಗೆ ಬಂದರೆ ಏನು ತೊಂದರೆ ಬೇಗ ಬಾ ನಂದೊರೆ ಪ್ರಿಯ ಬೇಗ ಬಾ ನಂದೊರೆ. ಕೃಷ್ಣ 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 ಪ್ರಾಣೇಶ್ವರ, ಪ್ರಾಣೇಶ್ವರಿ, ಶ್ರೀಕೃಷ್ಣನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಂದು ಹೇಳುವೆಯಲ್ಲ? ಹೌದು ಸುಂದರಿ. ಅವನೊಂದಿಗೆ ನಿನ್ನ ಪಂಥವು ಸಾಗಲಾರದ ಮಾತೆಂದು ತಿಳಿ. ಕಾಂತ, ಕಾಂತೆ, ಅದು ಏತಕ್ಕೆ ಎಂದು ಕೇಳಿದೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಆಂಜನೇಯನು ಉದಯಿಸುವ ಸೂರ್ಯನನ್ನು ಕಂಡು ಗಿಡದ ಒಳಗಿನ ಹಣ್ಣೆಂದು ಭಾವಿಸಿಕೊಂಡು ನುಂಗಲು ಹೋಗಿ ತನ್ನ ಕಣ್ಣುಗಳನ್ನೇ ಕಳೆದುಕೊಂಡಿಲ್ಲವೇ? ಹೌದು ಸುಂದರಿ. ಅದರಂತೆ ನೀನು ವಿಷ್ಣುವಿನಿಂದ ಏನು ಆಗುವುದಿಲ್ಲವೆಂದು ಪಂಥವನ್ನು ತೊಟ್ಟು ಹೋದರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳುವೆ. ಆಶೆ ಸುಂದರಿ. ಕಾಂತ, ಉದಯಿಸುವ ಸೂರ್ಯನಂ ಕೆಳಕ್ಕೆ ಆಂಜನೇಯನು ಕಣ್ಣು ಕಳೆದುಕೊಂಡನೆನ್ನುವ ಮಾತು ಸರಿ. ಅಹೇ ಕಾಮಿನಿ, ಪ್ರಪಂಚವನ್ನ ಪ್ರಜ್ವಲಿಸುವ ಸೂರ್ಯದೇವನ ಕೆಳಗೆ ಬದುಕಿ ಉಳಿದವರುಂಟೆ. ಅಹೇ ಸುಂದರಿ, ಅತಿ ಶಕ್ತಿವಂತನಾದ ಸೂರ್ಯದೇವನಿಗೂ ಎನ್ನಯ ಸಹೋದರ ಹಳಿಯನಾದ ಶ್ರೀಕೃಷ್ಣನಿಗೂ ಎಲ್ಲಿಯೇ ವ್ಯತ್ಯಾಸ. ಅಹೇ ಕಾಂತೆ, ಕಾಂತ, ಸುಮ್ಮನೆ ಎಲ್ಲದಲ್ಲದ ಬೋಟಾಟಿಗೆ ನನ್ನ ಮುಂದಲ್ಲಿಟ್ಟರೆ ಬಪ್ಪನೆ ನನ್ನ ಭೀತಿಯನ್ನ ಬಲ್ಲನೆ ಸುಂದರ. ಈ ಕ್ಷಣದೊಳು ಗಗನಕ್ಕೆ ಹಾರಿ ಮೋಸಕಾರ ನಮ್ಮ ಸ್ತ್ರೀಯರಂ ಹಿಡಿದು ನಾಶ ಮಾಡಿ ಈ ದೃಢಭೂಮಿಯಲ್ಲಿ ಕೆಡೆ ಬಿಡುವೆ. ಅಯ್ಯೇ ಸುಂದರೇ,
ಅವ ನಮ್ಮೊಡೆದು ಕೆಡಿಬಿರ ಸುದ್ದಿಯಂ ಕೇಳಿ ಬೂದಿ ಬಡಕ ನಾದ ಪರಜುವನೇನಾದರೂ ಎಲ್ಲರನ್ನು ಯುದ್ಧಕ್ಕೆ ಬಂದರೆ ಅವನ ಚೋಚ ಕೋಚಗಳ ಕಿತ್ತ ಅವನಿಗೆ ಆಸರೆಯಾದ ತ್ರಿಶೂಲಂ ಪಟ 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 ಪಟನೆ ಮುರಿದು ಬೀಸಾಡ ಹೇ ಸುಂದರೇ ಸುಂದರ ಇದನ್ನರಿತು ಬ್ರಹ್ಮನೆಂಬವನೇನಾದರೂ ಎನ್ನ ತಂಟೆಗೆ ಬಂದರೆ ಅವನ ಚತುರ್ಮುಖಗಳನ್ನು ಭೇದಿಸಿ ವಸತಿಯ ತ್ರಿಮೂರ್ತಿಗಳು ಮುಸುರುವುದಕ್ಕೆ ಹೆಸರಲ್ಲದಂತೆ ಮಾಡಿಬಿಡುವ ಬಳಿ ಬಳಿರಯಲ ಈ ಸಾರದ ಇವಳ ಆಡುವ ನೀತಿ ಬೋಧನೆ ಕೇಳಿದೆಯಾ? ಕೇಳಿದ್ದೇನೆ ದೇವ. ಎನ್ನ ಮುದ್ದು ಮಾಡದೆ ಅಂತೇಳಿ ಸುಮ್ಮನಿದ್ದರೆ ಪಪ್ಪರ ಅಕ್ಷರ ತಪ್ಪಿ ಉಚ್ಚಣ ಅಂತ ಬಗಳಾಡ್ತಾಳೆ. ಹೌದು ದೇವ. ಇವಳ ಆಡುವ ಬಿಡ ನುಡಿಗಳ ಮಾತಿಗೆ ನೂಕುವಂತನಾಗ ಸಾರದೆ ಜಾಗ್ರತೆ ನಿಮ್ಮೆಷ್ಟದಂತೆ ಆಗಲ್ಲ ದೇವ. ಕಾಂತ ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರೇ. ನೀವು ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರತಿನ ಎತ್ತುವೆನು. ಪೀಠವನ್ನು ಅಲಂಕರಿಸು. ನಿನ್ನಿಷ್ಟದಂತಾಗಲಿ ಕಾಂತ. ಬಳಿ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗೋದುರಕ್ಕೆ ಬೇಗನೆ ಹೋಗೋದುರಕ್ಕೆ ಬೇಗನೆ ಸುಂದರಾಗನಗರ ರಣದಿ ಜಯವ ಕೊಂಡುತ ಬಾರಜ ಕೊಡ್ರಪ್ಪ ಟ್ರೈ ಮಾಡ್ಬೇಡ ಕೊಡ್ರಪ್ಪ. ಆತ ಇವಾಗ ಏನಂತಾನಂದ್ರೆ ಇದ್ದೋಡ್ ತಗೊಂಡೋಗು ಮುಂಜಾನೆ ಫೋನ್ ಪೇ ಮಾಡ್ತಾನ 10 ಗಂಟೆ ಮೇಲೆ ಅಂತಾನ. ಇಟದ್ನೇ ಟವರ್ ಬರಕಲ್ಲ ಅಂತಾನ. ಕೋಪವೇಕೆ ತಾಪವೇಕೆ ಮನವನೊಯ್ಯುವ ಮಾತೆಗೆ ಮನೆಗೆ ಬಂದರೆ ಏನು ತೊಂದರೆ ಬೇಗ ಬಾ ನಂದೊರೆ ಪ್ರಿಯ ಬೇಗ ಬಾ ನಂದೊರೆ. ಕೃಷ್ಣ 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 ಪ್ರಾಣೇಶ್ವರ ಪ್ರಾಣೇಶ್ವರೇ. ಶ್ರೀಕೃಷ್ಣನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಂದು ಹೇಳುವೆಯಲ್ಲ. ಹೌದು ಸುಂದರೇ. ಅವನೊಂದಿಗೆ ಈ ನಿನ್ನ ಪಂಥವು ಸಾಗಲಾರದ ಮಾತೆಂದು ತಿಳಿ. ಕಾಕ ಕಾಂತೆ ಅದು ಏತಕ್ಕೆ ಎಂದು ಕೇಳಿದೆಯಾ? ಹೌದು ಸುಂದರೇ. ಪ್ರಾಣೇಶ್ವರ ಪ್ರಾಣೇಶ್ವರೇ. ಆ ಆಂಜನೇಯನು ಉದಯಿಸುವ ಸೂರ್ಯನನ್ನು ಕಂಡು ಗಿಡದ ಒಳಗಿನ ಹಣ್ಣೆಂದು ಭಾವಿಸಿಕೊಂಡು ನುಂಗಲು ಹೋಗಿ ತನ್ನ ಕಣ್ಣುಗಳನ್ನೇ ಕಳೆದುಕೊಂಡಿಲ್ಲವೇ? ಹೌದು ಸುಂದರೇ. ಅದರಂತೆ ನೀನು ವಿಷ್ಣುವಿನಿಂದ ಏನು ಆಗುವುದಿಲ್ಲವೆಂದು ಪಂಥವನ್ನು ತೊಟ್ಟು ಹೋದರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳುವೆ. ಆಶೇ ಸುಂದರೇ. ಕಾಂತ ಉದಯಿಸುವ ಸೂರ್ಯನಂ ಕೆಳಕ್ಕೆ ಆಂಜನೇಯನು ಕಣ್ಣು ಕಳೆದುಕೊಂಡನೆನ್ನುವ ಮಾತು ಸರಿ. ಅಹೇ ಕಾಮಿನಿ, ಪ್ರಪಂಚವನ್ನ ಪ್ರಜ್ವಲಿಸುವ ಸೂರ್ಯದೇವನ ಕೆಳಗೆ ಬದುಕಿ ಉಳಿದವರುಂಟೆ. ಅಹೇ ಸುಂದರೇ. ಅತಿ ಶಕ್ತಿವಂತನಾದ ಸೂರ್ಯದೇವನಿಗೂ ಎನ್ನಯ ಸಹೋದರ ಹಳಿಯನಾದ ಶ್ರೀಕೃಷ್ಣನಿಗೂ ಎಲ್ಲಿಯ ವ್ಯತ್ಯಾಸ? ಅಹೇ ಕಾಂತೆ, ಕಾಂತ ಸುಮ್ಮನೆ ಎಲ್ಲದಲ್ಲದ ಬೋಟಾಟಿಗೆ ಮೆಲ್ಲ ಬಂದ ತಂದಿಟ್ಟರೆ ನನ್ನ ಭೀತಿಯಮ್ಮ ಬಲ್ಲೇ ಸುಂದರ. ಈ ಕ್ಷಣದೊಳ ಗಗನಕ್ಕೆ ಹಾರಿ ಮೋಸಕಾರನೆಂಬ ಸ್ತ್ರೀಯರೆಂಬ ಹಿಡಿದು ನಾಶ ಮಾಡಿ ಈ ದೃಢಭೂಮಿಯಲ್ಲಿ ಕೆಡಿಯ ಬಿಡುವೆ. ಅಯ್ಯೇ ಸುಂದರೇ.
ಅವ ನಮ್ಮೊಡೆದ ಕೆಡಿಬಿರ ಸುದ್ದಿಯಂ ಕೇಳಿ ಬೂದಿ ಬಡಕ ನಾದ ಪರಿಚವನೇನಾದರೂ ಎಲ್ಲರ ಯುದ್ಧಕ್ಕೆ ಬಂದರೆ ಅವನ ಚೋಚ ಕೋಚಗಳ ಕಿತ್ತ ಅವನಿಗೆ ಆಸರೆಯಾದ ತ್ರಿಶೂಲಂ ಪಟ 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 ಪಟನೆ ಮುರಿದು ಬೀಸಾಡ ಹೇ ಸುಂದರೇ ಸುಂದರ ಇದನ್ನರಿತು ಬ್ರಹ್ಮನೆಂಬವನೇನಾದರೂ ಎನ್ನ ತಂಟೆಗೆ ಬಂದರೆ ಅವನ ಚತುರ್ಮುಖಗಳನ್ನ ಭೇದಿಸಿ ವಸತಿಗಳ ತ್ರಿಮೂರ್ತಿಗಳು ಮುಸುರುವುದಕ್ಕೆ ಹೆಸರಲ್ಲದಂತೆ ಮಾಡಿಬಿಡುವ ಬಳಿ ಬಳಿರಯಲ ಈ ಸಾರದ ಇವಳ ಆಡುವ ನೀತಿ ಬೋಧನೆ ಕೇಳಿದೆಯಾ? ಕೇಳಿದ್ದೇನೆ ದೇವ. ಎನ್ನ ಮುದ್ದು ಮಾಡದೆ ಅಂತೇಳಿ ಸುಮ್ಮನಿದ್ದರೆ ಬಪ್ಪರ ಅಕ್ಷರ ತಪ್ಪಿ ಉಚ್ಚನಾಗಿ ಅಂತ ಬಗಳಾಡ್ತಾಳೆ. ಹೌದು ದೇವ. ಇವಳ ಆಡುವ ಬಿಡಿ ನುಡಿಗಳ ಮಾತಿಗೆ ಲೂಕುವಂತನಾಗ ಸಾರದೆ ಜಾಗ್ರತೆ ನಿಮ್ಮಿಷ್ಟದಂತೆ ಆಗಲ್ಲ ದೇವ. ಕಾಂತ, ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರೇ. ನೀವು ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರತಿನೇ ಎತ್ತುವೆನು. ಪೀಠವನ್ನು ಅಲಂಕರಿಸು. ನಿನ್ನಿಷ್ಟದಂತಾಗಲಿ ಕಾಂತ. ಬಳಿ ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗೋದುರಗೆ ಬೇಗನೆ, ಹೋಗೋದುರಗೆ ಬೇಗನೆ. ಸುಂದರಾಜನಗರ ರಣದಿ ಜಯವ ಕೊಂಡು ತಬಾರ ಕೊಡ್ರಪ್ಪ ಟ್ರೈ ಮಾಡ್ಬೇಡ ಕೊಡ್ರಪ್ಪ. ಆತ ಇವಾಗ ಏನಂತಾನಂದ್ರೆ ಇದ್ದೋಡ್ ತಗೊಂಡೋಗು, ಮುಂಜಾನೆ ಫೋನ್ ಪೇ ಮಾಡ್ತಾವ 10 ಗಂಟೆ ಮೇಲೆ ಅಂತಾನ. ಇಟದ್ನೇ ಟವರ್ ಬರಕಲ್ಲ ಅಂತಾನ. ಕಾಂತ, ಕಾಂತೆ ನಿನಗೆ ಜಯವಾಗಲೆಂದು ಜಯದಾರತಿನೇ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ಆಹೇ ಸುಂದರೇ, ನಿನ್ನಿಷ್ಟದಂತಾಗಲಿ ಸುಂದರೇ. ಹೊಳಿ ಬಳಿರಯಲ ಈ ಸಾರದೆ ಓ ಬದಿ ಕಪಟಾಂತಕನಿರುವ ಗೋಕುಲ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗದಾರದೆ.